ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕೋಸ್ಗೆ ಸ್ವಾಗತ. ನಾನಿವತ್ತು ಮಸೂರ್ ದಾಲ್ ಕಿಚಡಿ ಮಾಡೋದು ಹೇಗೆ ಅಂತ ಹೇಳ್ತಾ ಇದ್ದೀನಿ. ಮಸೂರ್ ದಾಲ್ ಕಿಚಡಿ ಅಂದರೆ ಇದು ಕೆಂಪು ಮಸೂರ ಅಂತ ಕರೀತಾರೆ ಅಥವಾ ಕೆಂಪು ಬೇಳೆ ಅಂತಲೂ ಹೇಳ್ತಾರೆ. ಇದ್ರದ್ದು ಕಿಚಡಿ ತುಂಬಾ ರುಚಿಯಾಗಿರುತ್ತೆ. ಇದು ಈ ಚಳಿಗಾಲದಲ್ಲಿ ತುಂಬ ಒಳ್ಳೆಯದು ದೇಹಕ್ಕೆ ಈ ದಾಲ್. ಇದನ್ನು ನೋಡಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಇದಕ್ಕೆ ನಾನಿವಾಗ ಒಂದು ಬಟ್ಲದಷ್ಟು ಕೆಂಪು ಬೇಳೆನ ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆ ಇಡಬೇಕು. ಒಂದು 15-20 ನಿಮಿಷ ನೆನೆ ಇಟ್ಟರೆ ಸಾಕು. ನಿಮಗೆ ಟೈಮ್ ಇದೆ ಅಂದರೆ 1 ಗಂಟೆ ನೆನೆ ಇಟ್ಟರೂ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಬೇಗ ಬೇಯೋದಿಲ್ಲ, ಅದಕ್ಕೆ ನೆಂದಷ್ಟು ಚೆನ್ನಾಗಿರುತ್ತೆ. ಈಗ ನಾನು 2 ಬಟ್ಲದಷ್ಟು ಅದೇ ಬಟ್ಲತೆಯಲ್ಲಿ 2 ಬಟ್ಲು ಅಕ್ಕಿ ತೊಗೋತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಇದನ್ನೊಂದು 15 ನಿಮಿಷ ನೆನೆಸ್ಕೋತಾ ಇದ್ದೀನಿ. ಬೇಳೆ ಅಕ್ಕಿ ಎರಡೂ ನೆಂದಿದೆ. ನಾನಿವಾಗ ಕುಕ್ಕರ್ ಪಾತ್ರೆಯಲ್ಲಿ ಒಂದು 2 ದೊಡ್ಡ ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೋತಾ ಇದ್ದೀನಿ. ಈಗ ಅದಕ್ಕೆ ನಾನು 1 ಸ್ಪೂನ್ನಷ್ಟು ಜೀರಿಗೆನ ಹಾಕೋತೀನಿ. 1-2 ಬೇ ಎಲೆಗಳನ್ನ ಹಾಕ್ಕೋತಾ ಇದ್ದೀನಿ. ಬೇ ಎಲೆ ತೇಜ್ ಪತ್ತ ಅಂತಲೂ ಕರೀತಾರೆ. ಹಾಕ್ಕೋತಾ ಇದ್ದೀನಿ. ಮೆಣಸಿನ್ಕಾಯಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ನಾನು ಒಂದು 4 ಪೀಸ್ ಹಾಕ್ಕೊಂಡಿದ್ದೀನಿ. ಈಗ ಕರಿಬೇವು ಎಲೆನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಉದ್ದುದ್ದಕ್ಕೆ 1-2 ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ತರಕಾರಿಗಳು ಬೇಕಂದ್ರೆ ತರಕಾರಿನೂ ಹಾಕ್ಕೋಬೋದು. ಇದು ಬರೀ ಈರುಳ್ಳಿಯಿಂದ ಮಾಡ್ತಾಯಿದ್ದೀನಿ ನಾನು. ಹಾಕ್ಕೋಬೋದು. ಇದಾದ ನಂತರ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಸ್ವಲ್ಪ ಬೇಯಲಿ ಅಂತ. ತುಂಬ ಈರುಳ್ಳಿನ ಬೇಯಿಸೋ ಅವಶ್ಯಕತೆಯೂ ಇಲ್ಲ. ನೋಡಿ, ಇದಕ್ಕೀಗ 1 ಸ್ಪೂನ್ನಷ್ಟು ದೊಡ್ಡ ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಈಗ ನಾವು ನೆನೆಸಿಟ್ಕೊಂಡಿದ್ದೀವಲ್ಲ ಬೇಳೆ, ಆ ಬೇಳೆನ ಹಾಕೋತಾ ಇದ್ದೀನಿ. ಅದಾದ ನಂತರ ರೈಸನ್ನು ಹಾಕ್ಕೊಂಡ್ಬಿಡ್ತೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಈಗ ನಾನು 6 ಕಪ್ನಷ್ಟು ನೀರು ಹಾಕ್ಕೋತಾ ಇದ್ದೀನಿ. ಬೇಳೆ ಮತ್ತು ಆಮೇಲೆ ರೈಸು ಎರಡೂ ಸೇರಿಬಿಟ್ಟು ಇದು 3 ಕಪ್ ಆಗಿದೆ. ಅದರ ಡಬ್ಬಲ್ ಅಂದರೆ 6 ಕಪ್ ನಾನು ನೀರು ಹಾಕ್ತಾಯಿದ್ದೀನಿ. 6 ಬಟ್ಲು ನಾನು ತೊಗೊಂಡ್ರಷ್ಟು ನೀರು ಹಾಕ್ತಾಯಿದ್ದೀನಿ. 6-7 ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಕಿಚಡಿ ನೀರನ್ನು ಭಾಳ ಹೀರ್ಕೊಳ್ಳುತ್ತೆ. ಇದು ಈ ಬೇಳೆದು ನೇಚರ್, ಅದು ನೀರನ್ನು ಭಾಳ ತೊಗೊಳುತ್ತೆ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಮೇಲೆ ಮತ್ತು ಕೊತ್ತಂಬರಿ ಕಾಳು ಪುಡಿನ ಹಾಕೋಣ, 1 ದೊಡ್ಡ ಟೇಬಲ್ ಸ್ಪೂನು. ಅದಾದ ನಂತರ ಒಂದು ಅರ್ಧ ಸ್ಪೂನ್ ಜೀರಿಗೆ, ಆಮೇಲೆ ಒಂದು ಅರ್ಧ ಸ್ಪೂನು ಗರಂ ಮಸಾಲ, ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹೆಚ್ಚಿಟ್ಕೊಂಡಿದ್ದನ್ನು ಹಾಕ್ತಾಯಿದ್ದೀನಿ. ಅದಾದ ನಂತರ ಒಂದು 2 ದೊಡ್ಡ ಸ್ಪೂನು ತುಪ್ಪನ ಹಾಕ್ತಾಯಿದ್ದೀನಿ. ಇದನ್ನ ಈಗ ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದ್ದಿದೆ. ಇದು ಈ ಥರ ಒಂದು ಕುದಿ ಬಂದ ನಂತರ ಈ ಥರ ನಾನು ಕುಕ್ಕರ್ನ ಮುಚ್ಚಿಟ್ಕೊಂಡು 1-2-3 ವಿಷಲ್ ಮಾಡ್ಕೊತೀನಿ. ಈಗ ಒಂದು ಬಟ್ಲಲ್ಲಿ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಸೌತೆಕಾಯಿ ತೊಗೊಂಡಿದ್ದೀನಿ. ಇದಕ್ಕೆ ಒಂದಿಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಎಷ್ಟು ಮೊಸರು ಬೇಕೋ ಅಷ್ಟು ಕಲಿಸ್ಕೊಂಡು ಈ ಥರ ಒಂದು 2-3 ಟೇಬಲ್ ಸ್ಪೂನ್ ಮೊಸರು ಹಿಡಿಯುತ್ತೆ, ಆ ಥರ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಆ ಮಸೂರ್ ದಾಲ್ ಕಿಚಡಿ ಜೊತೆ ತಿನ್ನೋಕ್ಕೆ ರಾಯ್ತಾ ರೆಡಿಯಾಗಿದೆ.
ಬಿಸಿ ಬಿಸಿಯಾಗಿರೋಂಥ ಖಿಚಡಿ ರೆಡಿಯಾಗಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಎಲ್ಲ ಖಿಚಡಿಗಿಂತನೂ ಇದು ಒಂದು ರೀತಿ ಬೇರೆಯೇ ರುಚಿ ಕೊಡುತ್ತೆ. ಆಮೇಲೆ ಇದು ಈ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ. ನನ್ನ ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು. ಆಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.